ಇನ್ನು ಅಡುಗೆ ಅನಿಲವನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆಯಾ? ಗ್ಯಾಸ್ ಗೋಡೌನ್ಗಳ ಮೇಲೆ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಗ್ಯಾಸ್ ಗೋಡೌನ್ಗಳ ಮೇಲೆ ನಿಗಾ ವಹಿಸಲಾಗಿದೆ. ಸಿಲಿಂಡರ್ ಅಕ್ರಮವಾಗಿ ಮಾರಾಟ ಆಗದಂತೆ ಜಿಲ್ಲಾಡಳಿತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ವಿಜಯನಗರ ಜಿಲ್ಲೆಯ ಎಲ್ಲಾ ಗ್ಯಾಸ್ ಗೋಡೌನ್ಗಳ ಮೇಲೆ ಪೊಲೀಸರು ಈಗ ಕಣ್ಣಿಟ್ಟಿದ್ದಾರೆ. ಸಿಲಿಂಡರ್ಗಳು ಸರಿಯಾಗಿ ವಿತರಣೆ ಮಾಡಲಾಗ್ತಿದೆಯಾ ಇಲ್ವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕಣ್ಗಾವಲು ಈಗ ಗ್ಯಾಸ್ ಗೋಡೌನ್ ಮೇಲಿರುವಂತದ್ದು. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಇವತ್ತು ಗಲ್ಫ್ ರಾಷ್ಟ್ರಗಳ ಯುದ್ಧ ನಮ್ಮ ಮನೆಗಳಲ್ಲೂ ಕೂಡ ತಲುಪಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ನ ಅಭಾವ ಏನು ಇತ್ತು. ಅದರ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಗೆ ಏನು ಸಂಪೂರ್ಣವಾಗಿ ಡೊಮೆಸ್ಟಿಕ್ ಸಿಲಿಂಡರ್ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ಗ್ಯಾಸ್ ಗೋಡನ್ಗಳ ಬಳಿ ಪೊಲೀಸರನ್ನು ಇವತ್ತು ಕರ್ತವ್ಯಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಗ್ಯಾಸ್ಗಳು ಮಿಸ್ಯೂಸ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಪೊಲೀಸ್ ಇಲಾಖೆ ಕೂಡ ಗ್ಯಾಸ್ ಗೋಡನ್ಗಳ ಮೇಲೆ ನಿಗಾವನ್ನು ವಹಿಸಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿ ಗ್ಯಾಸ್ನ ಸ್ಟಾಕ್ ಎಷ್ಟಿದೆ, ಅದರ ಜೊತೆಗೆ ಬಂದಿರತಕ್ಕಂತಹ ಮಾಲ್ ಎಷ್ಟು, ಲೋಡ್ ಎಷ್ಟು, ಅದರ ಜೊತೆಗೆ ಸಂಪೂರ್ಣವಾಗಿ ಆ ಗ್ಯಾಸ್ ಗೋಡನ್ನ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ಬಗ್ಗೆನೂ ಕೂಡ ಸಂಪೂರ್ಣ ಚೆಕ್ ಮಾಡಿರ್ತಕ್ಕಂಥದ್ದು ಗಮನಿಸ್ಬೋದು. ಪ್ರತಿಯೊಂದು ಗ್ಯಾಸ್ ಗೋಡನ್ನ ಎದುರುಗಡೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ರೀತಿಯ ಗ್ಯಾಸ್ ಜನರಿಗೆ ಡೊಮೆಸ್ಟಿಕ್ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಯಾರು ಕೂಡ ಆತಂಕ ಪಡಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಪೊಲೀಸರಿಗೆ ಇವತ್ತು ಪ್ರತಿಯೊಂದು ಗ್ಯಾಸ್ ಗೋಡನ್ನ ಬಳಿ ಇವತ್ತು ಕರ್ತವ್ಯಕ್ಕೆ ಬಂದೋಬಸ್ತನ್ನು ನಿಯೋಜನೆ ಮಾಡಿ ಅದರ ಜೊತೆಗೆ ಗ್ಯಾಸ್ಗಳು ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ತಗೊಂಡಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ಇನ್ನು ಅಡುಗೆ ಅನಿಲವನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆಯಾ? ಗ್ಯಾಸ್ ಗೋಡೌನ್ಗಳ ಮೇಲೆ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಗ್ಯಾಸ್ ಗೋಡೌನ್ಗಳ ಮೇಲೆ ನಿಗಾ ವಹಿಸಲಾಗಿದೆ. ಸಿಲಿಂಡರ್ ಅಕ್ರಮವಾಗಿ ಮಾರಾಟ ಆಗದಂತೆ ಜಿಲ್ಲಾಡಳಿತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ವಿಜಯನಗರ ಜಿಲ್ಲೆಯ ಎಲ್ಲಾ ಗ್ಯಾಸ್ ಗೋಡೌನ್ಗಳ ಮೇಲೆ ಪೊಲೀಸರು ಈಗ ಕಣ್ಣಿಟ್ಟಿದ್ದಾರೆ. ಸಿಲಿಂಡರ್ಗಳು ಸರಿಯಾಗಿ ವಿತರಣೆ ಮಾಡಲಾಗ್ತಿದೆಯಾ ಇಲ್ವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕಣ್ಗಾವಲು ಈಗ ಗ್ಯಾಸ್ ಗೋಡೌನ್ ಮೇಲಿರುವಂತದ್ದು. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಇವತ್ತು ಗಲ್ಫ್ ರಾಷ್ಟ್ರಗಳ ಯುದ್ಧ ನಮ್ಮ ಮನೆಗಳಲ್ಲೂ ಕೂಡ ತಲುಪಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ನ ಅಭಾವ ಏನು ಇತ್ತು. ಅದರ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಗೆ ಏನು ಸಂಪೂರ್ಣವಾಗಿ ಡೊಮೆಸ್ಟಿಕ್ ಸಿಲಿಂಡರ್ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ಗ್ಯಾಸ್ ಗೋಡನ್ಗಳ ಬಳಿ ಪೊಲೀಸರನ್ನು ಇವತ್ತು ಕರ್ತವ್ಯಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಗ್ಯಾಸ್ಗಳು ಮಿಸ್ಯೂಸ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಪೊಲೀಸ್ ಇಲಾಖೆ ಕೂಡ ಗ್ಯಾಸ್ ಗೋಡನ್ಗಳ ಮೇಲೆ ನಿಗಾವನ್ನು ವಹಿಸಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿ ಗ್ಯಾಸ್ನ ಸ್ಟಾಕ್ ಎಷ್ಟಿದೆ, ಅದರ ಜೊತೆಗೆ ಬಂದಿರತಕ್ಕಂತಹ ಮಾಲ್ ಎಷ್ಟು, ಲೋಡ್ ಎಷ್ಟು, ಅದರ ಜೊತೆಗೆ ಸಂಪೂರ್ಣವಾಗಿ ಆ ಗ್ಯಾಸ್ ಗೋಡನ್ನ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ಬಗ್ಗೆನೂ ಕೂಡ ಸಂಪೂರ್ಣ ಚೆಕ್ ಮಾಡಿರ್ತಕ್ಕಂಥದ್ದು ಗಮನಿಸ್ಬೋದು. ಪ್ರತಿಯೊಂದು ಗ್ಯಾಸ್ ಗೋಡನ್ನ ಎದುರುಗಡೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ರೀತಿಯ ಗ್ಯಾಸ್ ಜನರಿಗೆ ಡೊಮೆಸ್ಟಿಕ್ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಯಾರು ಕೂಡ ಆತಂಕ ಪಡಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಪೊಲೀಸರಿಗೆ ಇವತ್ತು ಪ್ರತಿಯೊಂದು ಗ್ಯಾಸ್ ಗೋಡನ್ನ ಬಳಿ ಇವತ್ತು ಕರ್ತವ್ಯಕ್ಕೆ ಬಂದೋಬಸ್ತನ್ನು ನಿಯೋಜನೆ ಮಾಡಿ ಅದರ ಜೊತೆಗೆ ಗ್ಯಾಸ್ಗಳು ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ತಗೊಂಡಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ಇನ್ನು ಅಡುಗೆ ಅನಿಲವನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆಯಾ? ಗ್ಯಾಸ್ ಗೋಡೌನ್ಗಳ ಮೇಲೆ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಗ್ಯಾಸ್ ಗೋಡೌನ್ಗಳ ಮೇಲೆ ನಿಗಾ ವಹಿಸಲಾಗಿದೆ. ಸಿಲಿಂಡರ್ ಅಕ್ರಮವಾಗಿ ಮಾರಾಟ ಆಗದಂತೆ ಜಿಲ್ಲಾಡಳಿತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ವಿಜಯನಗರ ಜಿಲ್ಲೆಯ ಎಲ್ಲಾ ಗ್ಯಾಸ್ ಗೋಡೌನ್ಗಳ ಮೇಲೆ ಪೊಲೀಸರು ಈಗ ಕಣ್ಣಿಟ್ಟಿದ್ದಾರೆ. ಸಿಲಿಂಡರ್ಗಳು ಸರಿಯಾಗಿ ವಿತರಣೆ ಮಾಡಲಾಗ್ತಿದೆಯಾ ಇಲ್ವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಪೊಲೀಸರ ಕಣ್ಗಾವಲು ಈಗ ಗ್ಯಾಸ್ ಗೋಡೌನ್ ಮೇಲಿರುವಂಥದ್ದು. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಇವತ್ತು ಗಲ್ಫ್ ರಾಷ್ಟ್ರಗಳ ಯುದ್ಧ ನಮ್ಮ ಮನೆಗಳಲ್ಲೂ ಕೂಡ ತಲುಪಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ನ ಅಭಾವ ಏನು ಇತ್ತು, ಅದರ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಗೆ ಏನು ಸಂಪೂರ್ಣವಾಗಿ ಡೊಮೆಸ್ಟಿಕ್ ಸಿಲಿಂಡರ್ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ಗ್ಯಾಸ್ ಗೋಡನ್ಗಳ ಬಳಿ ಪೊಲೀಸರನ್ನು ಇವತ್ತು ಕರ್ತವ್ಯಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಗ್ಯಾಸ್ಗಳು ಮಿಸ್ಯೂಸ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಕೂಡ ಗ್ಯಾಸ್ ಗೋಡನ್ಗಳ ಮೇಲೆ ನಿಗಾವನ್ನು ವಹಿಸಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿ ಗ್ಯಾಸ್ನ ಸ್ಟಾಕ್ ಎಷ್ಟಿದೆ, ಅದರ ಜೊತೆಗೆ ಬಂದಿರತಕ್ಕಂತಹ ಮಾಲ್ ಎಷ್ಟು, ಲೋಡ್ ಎಷ್ಟು, ಅದರ ಜೊತೆಗೆ ಸಂಪೂರ್ಣವಾಗಿ ಗ್ಯಾಸ್ ಗೋಡನ್ನ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ಬಗ್ಗೆನೂ ಕೂಡ ಸಂಪೂರ್ಣ ಚೆಕ್ ಮಾಡಿರ್ತಕ್ಕಂಥದ್ದು ಗಮನಿಸ್ಬೋದು. ಪ್ರತಿಯೊಂದು ಗ್ಯಾಸ್ ಗೋಡನ್ನ ಎದುರುಗಡೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ರೀತಿಯ ಗ್ಯಾಸ್ ಜನರಿಗೆ ಡೊಮೆಸ್ಟಿಕ್ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಯಾರು ಕೂಡ ಆತಂಕ ಪಡಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಪೊಲೀಸರಿಗೆ ಇವತ್ತು ಪ್ರತಿಯೊಂದು ಗ್ಯಾಸ್ ಗೋಡನ್ನ ಬಳಿ ಇವತ್ತು ಕರ್ತವ್ಯಕ್ಕೆ ಬಂದೋಬಸ್ತನ್ನು ನಿಯೋಜನೆ ಮಾಡಿ ಅದರ ಜೊತೆಗೆ ಗ್ಯಾಸ್ಗಳು ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ತಗೊಂಡಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ಇನ್ನು ಅಡುಗೆ ಅನಿಲವನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆಯಾ? ಗ್ಯಾಸ್ ಗೋಡೌನ್ಗಳ ಮೇಲೆ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಗ್ಯಾಸ್ ಗೋಡೌನ್ಗಳ ಮೇಲೆ ನಿಗಾ ವಹಿಸಲಾಗಿದೆ. ಸಿಲಿಂಡರ್ ಅಕ್ರಮವಾಗಿ ಮಾರಾಟ ಆಗದಂತೆ ಜಿಲ್ಲಾಡಳಿತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ವಿಜಯನಗರ ಜಿಲ್ಲೆಯ ಎಲ್ಲಾ ಗ್ಯಾಸ್ ಗೋಡೌನ್ಗಳ ಮೇಲೆ ಪೊಲೀಸರು ಈಗ ಕಣ್ಣಿಟ್ಟಿದ್ದಾರೆ. ಸಿಲಿಂಡರ್ಗಳು ಸರಿಯಾಗಿ ವಿತರಣೆ ಮಾಡಲಾಗ್ತಿದೆಯಾ ಇಲ್ವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕಣ್ಗಾವಲು ಈಗ ಗ್ಯಾಸ್ ಗೋಡೌನ್ ಮೇಲಿರುವಂಥದ್ದು. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಇವತ್ತು ಗಲ್ಫ್ ರಾಷ್ಟ್ರಗಳ ಯುದ್ಧ ನಮ್ಮ ಮನೆಗಳಲ್ಲೂ ಕೂಡ ತಲುಪಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ನ ಅಭಾವ ಏನು ಇತ್ತು, ಅದರ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಗೆ ಏನು ಸಂಪೂರ್ಣವಾಗಿ ಡೊಮೆಸ್ಟಿಕ್ ಸಿಲಿಂಡರ್ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ಗ್ಯಾಸ್ ಗೋಡನ್ಗಳ ಬಳಿ ಪೊಲೀಸರನ್ನು ಇವತ್ತು ಕರ್ತವ್ಯಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಗ್ಯಾಸ್ಗಳು ಮಿಸ್ಯೂಸ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಕೂಡ ಗ್ಯಾಸ್ ಗೋಡನ್ಗಳ ಮೇಲೆ ನಿಗಾವನ್ನು ವಹಿಸಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿ ಗ್ಯಾಸ್ನ ಸ್ಟಾಕ್ ಎಷ್ಟಿದೆ, ಅದರ ಜೊತೆಗೆ ಬಂದಿರತಕ್ಕಂತಹ ಮಾಲ್ ಎಷ್ಟು, ಲೋಡ್ ಎಷ್ಟು, ಅದರ ಜೊತೆಗೆ ಸಂಪೂರ್ಣವಾಗಿ ಗ್ಯಾಸ್ ಗೋಡನ್ನ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ಬಗ್ಗೆನೂ ಕೂಡ ಸಂಪೂರ್ಣ ಚೆಕ್ ಮಾಡಿರ್ತಕ್ಕಂಥದ್ದು ಗಮನಿಸ್ಬೋದು. ಪ್ರತಿಯೊಂದು ಗ್ಯಾಸ್ ಗೋಡನ್ನ ಎದುರುಗಡೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ರೀತಿಯ ಗ್ಯಾಸ್ ಜನರಿಗೆ ಡೊಮೆಸ್ಟಿಕ್ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಯಾರು ಕೂಡ ಆತಂಕ ಪಡಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಪೊಲೀಸರಿಗೆ ಇವತ್ತು ಪ್ರತಿಯೊಂದು ಗ್ಯಾಸ್ ಗೋಡನ್ನ ಬಳಿ ಇವತ್ತು ಕರ್ತವ್ಯಕ್ಕೆ ಬಂದೋಬಸ್ತನ್ನು ನಿಯೋಜನೆ ಮಾಡಿ ಅದರ ಜೊತೆಗೆ ಗ್ಯಾಸ್ಗಳು ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ತಗೊಂಡಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ.